ಕಲೆ ಅನ್ನುವಂಥದ್ದು ಎಲ್ಲರಲ್ಲೂ ಇರುತ್ತೆ. ಕಲಾ ಸರಸ್ವತಿ ಕೆಲವರನ್ನ ಮಾತ್ರ ಕೈ ಬೀಸಿ ಕರೆಯುತ್ತೆ. ಅಂತಹ ಕೈ ಬೀಸಿ ಕರೆದಿರುವಂತಹ ಕಲೆ ಒಲಿದಿರುವಂತಹ ಕಲಾವಿದರಲ್ಲಿ ನಮ್ಮ ನಡುವೆ ಇರ್ತಕ್ಕಂತಹ ಶ್ರೀಯುತ ದೊರೆಸ್ವಾಮಿ ಸರ್ ಅವರು ಮತ್ತು ಅವರ ಪುತ್ರ ಸುಪುತ್ರ ಲೋಹಿತ್ ಅವರು. ನಿಜವಾಗ್ಲೂ ಇದು ಒಂದು ರೀತಿಯ ನಮ್ಮ ಈ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಸೌಭಾಗ್ಯವೇ ಸರಿ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇನೆ, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಈ ಕಲಾ ಸೇವೆಯಲ್ಲಿ ಇವರಿಬ್ಬರು ತೊಡಗಿಸ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಆಸೆ ಆಕಾಂಕ್ಷೆಗಳಿರುತ್ತೆ, ಆದರೆ ಆ ಕಲೆ ಅನ್ನುವಂಥದ್ದು ಅವರ ರಕ್ತದಲ್ಲಿ ಬಂದಿರಲ್ಲ. ಕೆಲವರಿಗೆ ಅದು ರಕ್ತದಲ್ಲಿರುತ್ತೆ ಮತ್ತು ಅದಕ್ಕೆ ತಕ್ಕನಾದಂತಹ ಅವಕಾಶಗಳು ಅಗಾಧವಾಗಿ ಸಿಗುತ್ತೆ. ಕಾರಣ ಏನು ಅಂತಂದರೆ ಅವರಲ್ಲಿರ್ತಕ್ಕಂತಹ ಅವಕಾಶಗಳನ್ನು ಮೀರಿಸುವಂತಹ ಪ್ರತಿಭೆ. ಅಂತಹ ಪ್ರತಿಭೆ ಇವರಿಬ್ಬರಲ್ಲೂ ಇದೆ. ನಾವು ನಿಜವಾಗ್ಲೂ ಲೋಹಿತ್ ಅವರು ಮಾಡುವಂಥ ಅಭಿನಯವನ್ನೇ ಅಭಿನಯ ಮಾಡ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅದ್ಭುತವಾಗಿ ಮಾಡ್ತಾರಲ್ಲ ಅಂತ ಒಂದ್ಸರಿ ಅವ್ರು ಮಾಡುವಾಗ ಅಂತ ಅನ್ಕೋತಾ ಇದ್ದೆ. ನಮ್ಮ ಬಳಗದಲ್ಲಿ ಈ ನಾಟಕದ ಆರಂಭ ಮಾಡಿ ಅದಕ್ಕೆ ಮುಂಚೆನೆ ಅವ್ರದ್ದು ವಿಡಿಯೋಗಳು ನೋಡಿದ್ದಾಗ ನಾವು ಈ ಭಕ್ತ ಪ್ರಹ್ಲಾದ ನಾಟಕ ಆಡಿದಾಗ ದೊರೆಸ್ವಾಮಿ ಸರ್ ಅವರು ನಮ್ಮಲ್ಲಿ ಬಂದಿದ್ದಾಗ ಅಭಿನಯ ಮಾಡೋದು ನಿಜವಾಗ್ಲೂ ನನಗೆ ನಾಟಕಗಳು ಇದು ಅಂತಂದ್ರೆ ಭಾಳ ಇಷ್ಟ, ಚಿಕ್ಕ ವಯಸ್ಸಿಂದಲೂ ಭಾಳ ಇಷ್ಟ. ಆವಾಗ ನೋಡಿದಾಗ ನಾನು ನಿಜವಾಗ್ಲೂ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂತು ಮತ್ತು ರೋಮಾಂಚನ ಆಯಿತು ಮೈನಲ್ಲಿ. ಯಾಕೆ ಅಂತಂದರೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಯಾವುದೋ ಹಳ್ಳಿಯಿಂದ ಬಂದಿರುವಂಥವರು ಇಷ್ಟು ಅದ್ಭುತವಾದಂತಹ ಪ್ರತಿಭೆಯನ್ನು ಮತ್ತು ಕಲೆಯನ್ನು ಹೊಂದಿದ್ದಾರೆ. ಇದು ಒಂದು ರೀತಿಯಲ್ಲಿ ನಾವು ಹೇಳ್ತೀವಿ, ಈಗ ನಾವು ಕೆಲಸ ಮಾಡ್ತೀವಿ, ನಾನು ಇಷ್ಟು ವರ್ಷಗಳ ಕಾಲ ಸೇವೆ ಮಾಡಿದೆ ಅಂತ ಹೇಳ್ತೀವಿ. ಪ್ರತಿಫಲವಾಗಿ ನಾವು ಸಂಬಳ ತಗೊಂಡಿರ್ತೀವಿ, ಆದರೆ ಅದಕ್ಕೆ ಸೇವೆ ಅಂತ ಅದು ಪರಿಗಣಿಸಲ್ಪಡುತ್ತೆ. ಹಾಗೆಯೇ ಇದು ಅಷ್ಟೇ, ಇದು ಬೇರೆ ಬೇರೆ ಆಕಾಂಕ್ಷೆಗಳು ಇನ್ನೊಂದು ಮತ್ತೊಂದು ಇರ್ಬೋದು, ಆದರೆ ಈ ಒಂದು ಕಲಾ ಸೇವೆಯನ್ನು ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಏನೋ ವಂಶ ಪಾರಂಪರ್ಯವೇನೋ ಅನ್ನೋ ರೀತಿಯಲ್ಲಿ ಅದು ಅವರ ಮಗನಿಗೂ ಕೂಡ ವರ್ಗ ಆಗಿದೆ. ಅವರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ನಾವೀಗ ಅವ್ರ ಮನೆಯಲ್ಲಿ ಬಂದು ನೋಡಿದಾಗ ಸಾಕಷ್ಟು ಪ್ರಶಸ್ತಿಗಳು ಅವರನ್ನ ಬಯಸಿ ಬಂದಿದೆ. ಅವರ ಪ್ರತಿಭೆಗೆ ನಿಜವಾಗ್ಲೂ ಇದು ಕಮ್ಮಿ ಅಂತ ಅನಿಸುತ್ತೆ. ಇನ್ನೂ ಕೂಡ ಹೆಚ್ಚಿನ ಪ್ರಶಸ್ತಿಗಳು ಅವರಿಗೆ ಲಭಿಸಲಿ, ಭಗವಂತ ಆ ಶಕ್ತಿಯನ್ನು ಕೊಡಲಿ, ಕಲೆಯನ್ನು ಪ್ರೋತ್ಸಾಹಿಸುವ ಶಕ್ತಿಯನ್ನು, ಆ ಸೇವೆ ಮಾಡುವಂತಹ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ನಾನೆಲ್ಲರ ಪರವಾಗಿ ಅವರಿಗೆ ಭಗವಂತನಲ್ಲಿ ಕೇಳ್ಕೊತೀನಿ. ಜೊತೆಗೆ ನಾವು ಕೂಡ ಈಗ ನಮ್ಮ ಬಸವ ಬಳಗದ ಒಂದು ಬೆಂಬಲದೊಂದಿಗೆ ಒಂದು ನಮ್ಮ ಲೇಔಟ್ ಸಾಕಷ್ಟು ಲೇಔಟ್ಗಳಿಂದ ಭಕ್ತ ಪ್ರಹ್ಲಾದ ನಾಟಕವನ್ನು ಈಗಾಗಲೇ ಆರಂಭ ಮಾಡಿದ್ದೀವಿ. ಅದರ ಒಂದು ತಾಲೀಮನ್ನು ಶುರು ಮಾಡಿದ್ದೀವಿ. ಮುಂದಿನ ತಿಂಗಳು ನಡೆಯುತ್ತೆ. ಅದಕ್ಕೂ ಕೂಡ ಈಗೇನು ದೊರೆಸ್ವಾಮಿ ಸರ್ ಅವರು ಮತ್ತು ಲೋಹಿತ್ ಅವರು ಇವರೇನು ಕಲೆಯನ್ನು ಹೊಂದಿದ್ದಾರೋ ಈ ಒಂದು ಮಾರ್ಗದರ್ಶನವೂ ಕೂಡ ಸಹಕಾರವೂ ನಮಗೆ ಇರಲಿ ಅಂತೇಳಿ ಇವತ್ತು ನಾವೆಲ್ಲ ಬಸವ ಬಳಗದ ಬಂಧುಗಳೆಲ್ಲರೂ ಕೂಡ ಇಲ್ಲಿದ್ದೀವಿ ಅಂತ ಕಡೆ ಅವ್ರನ್ನ ಇಲ್ಲಿ ಕೇಳ್ಕೊತಾ ಇದ್ದೀವಿ. ಕಲಾ ದೇವಿಯ ಆಶೀರ್ವಾದ ಮತ್ತು ಕೃಪೆ ಇವ್ರ ಮೇಲೆ ಸದಾ ಇರಲಿ. ಮುಂದಿನ ದಿನಮಾನಗಳಲ್ಲಿ ಈ ಕಲೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಅವರ ಸೇವೆ ನಿರಂತರವಾಗಿರಲಿ. ಒಂದು ಯಾವುದೋ ಒಂದು ಕಾಲಕ್ಕೆ ಯೋಚನೆ ಮಾಡಿದಾಗ ಒಂದು ಸಣ್ಣ ಕುಟೀರದಲ್ಲಿ ಆರಂಭಗೊಂಡಂತಹ ಗುಬ್ಬಿ ವೀರಣ್ಣ ಕಂಪನಿ ನಮ್ಮ ನಾಡಿನಾದ್ಯಂತ ಹೆಸರು ಮಾಡಿತು. ಅದರ ಕೆಳಗಡೆ ನೀನಾಸಂ ಅನ್ನುವಂತಹದ್ದು ಒಂದು ಸಂಸ್ಥೆ, ಆ ಸಂಸ್ಥೆ ಇವೆಲ್ಲವೂ ಸಾಕಷ್ಟು ಜನ ಕಲಾವಿದರಿಗೆ ಆಶ್ರಯವನ್ನು ಕೊಡ್ತು. ಅಂತಹ ಸೇವೆಯನ್ನು ಮತ್ತು ಹುಟ್ಟಾಕುವಂತಹ ಸಂಸ್ಥೆಯನ್ನು ಹುಟ್ಟಾಕುವಂತಹ ಶಕ್ತಿಯೂ ಕೂಡ ಭಗವಂತ ದೊರೆಸ್ವಾಮಿ ಸರ್ ಅವರಿಗೆ ಮತ್ತು ಮಕ್ಕಳಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಪ್ರಾರ್ಥಿಸ್ತಾ ನಮ್ಮ ಬಸವ ಬಳಗದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಮ್ಮ ಬಳಗದ ಎಲ್ಲ ಸಕ್ರಿಯ ಸದಸ್ಯರು, ಪದಾಧಿಕಾರಿಗಳೇ, ನಮಗೆ ಮಾದೇಸ್ವಾಮಿ ಸರ್ ಫೋನ್ ಮಾಡಿದ್ರು. ನಾನು ನರಸೀಪುರ ಕಡೆಯಿಂದ ಬರ್ತಾ ಇದ್ದೀನಿ, ಮದುವೆ ಮುಗಿಸ್ಕೊಂಡು. ಏನು ದಿಢೀರಂತ ಈಗ ಲೋಹಿತ್ ಮನೆ ಹತ್ರ ಬನ್ನಿ, ಅಧ್ಯಕ್ಷರು ಬರ್ತಾರೆ, ಎಲ್ಲ ಹೋಗ್ತಾ ಇದ್ವಿ ಅಂತ. ಇದೇನು ದಿಢೀರಂತ ಫೋನ್ ಮಾಡ್ತಾರಲ್ಲಪ್ಪ, ಏನು ವಿಶೇಷ ಅಂತೇಳಿ ಇವತ್ತು ಫೋನ್ ಕಟ್ ಮಾಡಿಲ್ಲ. ಆಗಿ ಶ್ರೀಗಂಠ ಸ್ವಾಮಿ ಅವ್ರು ಫೋನ್ ಮಾಡಿದ್ರು.
ಎಲ್ಲೆಲ್ಲ ಮಾತಾಡ್ಕೊಂಡು ಬರಬೇಕು. ನನಗೆ ಇನ್ನೊಂದು ಜೆ ಪಿ ನಗರದಲ್ಲೊಂದು ಅರ್ಜೆಂಟ್ ಹೊಸ ಮನೆಗೆ ಹೋಗಲೇಬೇಕು, ಇವತ್ತು ಹೊರಟಿದ್ದೆ. ಇಲ್ಲ ನೀವು ಬರಲೇಬೇಕು, ಎಷ್ಟೊತ್ತಾದ್ರು ಬನ್ನಿ ಅಂತಂದರು. ನಾನು ಬೇಗ ಮುಗಿಸ್ಕೊಂಡು ಬಂದೆ. ನಾನು ಅಂದ್ಕೊಂಡಂಗೆ ಈ ರೀತಿ ಇಷ್ಟೆಲ್ಲ ಅದ್ಧೂರಿಯಾಗಿ ಆಗ್ತಾ ಇದೆ ಅಂತ ಅಂದ್ಕೊಂಡೇ ಇರಲಿಲ್ಲ. 4 ಜನ ಹೋಗೋದು, ಮಾತಾಡ್ಸೋದು ಅಂತಕ್ಕಂಥದ್ದು. ಅದು ಇಲ್ಲಿ ನೋಡಿದ್ರೆ ಯಾವ 5 ಸ್ಟಾರ್ ಹೋಟೆಲಲ್ಲೂ ಇಲ್ಲಿನ ಒಂದು ಅದಕ್ಕಿಂತ ಒಂದು ಶ್ರೇಷ್ಠವಾದಂಥ ಒಂದು ಆತಿಥ್ಯವನ್ನು ಸರ್ ನಮಗೆ ಮಾಡಿದ್ದಾರೆ. ಇದು ಯಾವಾಗ ಎಷ್ಟು ಗಂಟೆಲಿ ಊಟ ಹಾಕಿದ್ರೋ ಗೊತ್ತಿಲ್ಲ, ಬಟ್ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಮನೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಮ್ಗೆ ಖುಷಿ ಪಡಿಸಿದ್ದಾರೆ. ನಾವೇನೋ ಗಾರ್ಲ್ಯಾಂಡ್ ಮಾಡಿ ಹೋಗೋದು ಅಂತ ಅನ್ಕೊಂಥದ್ದು. ಅಂದರೆ ನಿಜವಾಗ್ಲೂ ಇದನ್ನು ನೋಡಿದ್ರೆ ಅವರ ಮನಸ್ಥಿತಿ ಅರ್ಥ ಆಗುತ್ತೆ, ಎಷ್ಟು ಮಟ್ಟಿಗೆ ಅವರು ಒಡನಾಟ ಇಟ್ಕೊಂಡಿದ್ದಾರೆ, ನಮ್ಮ ಬಗ್ಗೆ ಎಷ್ಟೆಲ್ಲ ಗೌರವ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ತುಂಬ ಸಂತಸ ವಿಚಾರ ಅಂತಕ್ಕಂಥದ್ದು. ನನಗೆ ನಮ್ಮಣ್ಣ ಅವರು ಪೊಲೀಸ್ ಇಲಾಖೆಯಲ್ಲಿದ್ದರು, CS ಗುರುಸ್ವಾಮಿ ಅಂತ. ಇವ್ರಿಗೆ ತುಂಬ ಆಪ್ತರು. ಅವ್ರು ಹೇಳೋರು ನಮಗೆ ಊರಿಗೆ ಬಂದಾಗೆಲ್ಲ ನಾವು ಇಲ್ಲ ನಮ್ಮ ದೊರೆಸ್ವಾಮಿ ಸರ್ ಇದ್ದಾರೆ, ಇದೆಲ್ಲ ಮಾಡ್ತಾರೆ ಚೆನ್ನಾಗಿದೆ. ಅಷ್ಟಾಗಿ ನಮಗೆ ಅದ್ರ ಬಗ್ಗೆ ಇರಲಿಲ್ಲ. ಬಟ್ ಇಲ್ಲಿ ನಾವೊಂದು ನಾಟಕ ಮಾಡಿದ ಪ್ರಭುಲಿಗಲ್ಲಿ, ಅಲ್ಲಿ ನನಗೆ ಇವರು ವಾಸ್ತವತೆ ಅರ್ಥ ಆಗ್ತದೆ. ನಿಜವಾಗ್ಲೂ ಇಂಥ ದೈತ್ಯ ಕಲಾವಿದರು ನಮ್ಮ ನಡುವೆ ಇದ್ದಾರೆ ಅನ್ನುವಂಥದ್ದು. ಇವರು ಮತ್ತು ನಮ್ಮ ಚಿಕ್ಕಳ್ಳಿ ಪುಟ್ಟಣ್ಣ ಇವರೆಲ್ಲ ಅದ್ಭುತ ಕಲಾವಿದರು. ಒಂದು ವೇಳೆ ಸಿನಿಮಾ ರಂಗಕ್ಕೆ ಏನಾದರೂ ಇವರು ಎಂಟ್ರಿ ಕೊಟ್ಟಿದ್ರೆ ಅದ್ರ ಬೇರೆನೇ ಆಗ್ತಿತ್ತೇನೋ ಅಂತಕ್ಕಂಥ ನನ್ನ ಒಂದು ಅನಿಸಿಕೆ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂತ ಅದ್ಭುತ ಕಲಾವಿದರು ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಇವರು ಎಷ್ಟು ಅದ್ಭುತ ಕಲಾವಿದರು ಅಂತ. ಇವ್ರು ಮನೇಲಿ ಇರ್ತಕ್ಕಂಥ ಪ್ರಶಸ್ತಿಗಳು ನೋಡಿದಾಗ ಇನ್ನೂ ಅದ್ಭುತ ಅನ್ನುವಂಥದ್ದು ನನಗೆ ಅರ್ಥ ಆಯಿತು. ಅದೇ ರೀತಿ ಲೋಹಿತ್ ಏನು ಕಡಿಮೆ ಇಲ್ಲ. ಅವರು ಅಲ್ಲಿ ಬಂದಾಗ ಹಿರಣ್ಯಕಶ್ಯಪನ ಪಾತ್ರವನ್ನು ಮಾಡಿದಾಗ ಅನಿಸ್ತು ನನಗೆ ನಿಜವಾಗ್ಲೂ ಎಂಥ ಒಂದು ಕಲಾ ಪ್ರತಿಭೆ, ತಂದೆಗೆ ತಕ್ಕ ಮಗ ಅನ್ನುವಂಥದ್ದು ಸಾಬೀತಾಯಿತು. ಅವರ ಇನ್ನೊಬ್ಬ ಹಿರಿಯ ಮಗ ನನಗೆ ಈಗ ಅಷ್ಟಾಗಿ ಪರಿಚಯ ಆಗಿರಲಿಲ್ಲ, ಬಟ್ ಅವ್ರದ್ದು ಕಲಾ ಸೇವೆ ನಮಗೆ ಇನ್ನೂ ಅರ್ಥ ಆಗಿಲ್ಲ. ಯಾಕಂದ್ರೆ ನಮ್ಮ ನಡುವೆ ಅವರು ಅದೇ ಸರ್ ಹೇಳಿದ್ರು, ಈ ಮನೆಯವರೆಲ್ಲ ಬರೀ ಕಲಾ ಸೇವೆಯೇ ಮಾಡ್ತಾರೆ ಅನ್ನುವಂಥದ್ದು. ಬಟ್ ನಮ್ಗೆ ಅಷ್ಟಾಗಿ ಅವರ ವೈಯಕ್ತಿಕ ಪರಿಚಯ ಇಲ್ಲದ್ರಿಂದ ಬಟ್ ನಮಗೆ ಲೋಹಿತ್ ಅವರು ನಮ್ಮಲ್ಲಿ ಅವರು ಒಬ್ಬರು. ಈಗ ಈ ನಮ್ಮ ಬಸವ ಬಳಗ ಪ್ರಾರಂಭಕ್ಕಿಂತ ಮುಂಚೆ ಮಾದೇವ ಸ್ವಾಮಿಯವರು ಲೋಹಿತ್ ನಂಗೆ ಪರಿಚಯ ಮಾಡಿಕೊಟ್ರು. ನಾವೊಂದ್ ಕಡೆ ಭಕ್ತಿಗೀತೆಗಳನ್ನ ಆಡುವಂತ ಸಂದರ್ಭ ಇತ್ತು ಮಾದೇಶ್ವರ ದೇವಸ್ಥಾನದಲ್ಲಿ. ಅವಾಗ ಅವ್ರು ಬಂದು ಪರಿಚಯ ಆಯ್ತು ನನಗೆ, ಹಿಂಗೆ ಲೋಹಿತ್ ಅಂತೇಳಿ ಹಿಂಗೆ ಅದ್ಭುತವಾದಂತಹ ಹಾಡುಗಾರ. ಆಮೇಲೆ ನಮ್ಮ ಬಳಗದಲ್ಲಿ ಮಾದೇವ ಸ್ವಾಮಿಯವರು ನಾವು ಒಂದ್ ಕಡೆ ಕುತ್ಕೊಂಡು ದಿನ ಮತ್ತೆ ಒಂದು ಅರ್ಧ ಗಂಟೆ ಮಾತಾಡೋದು, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ನನಗೆ ಕೊನೆಗೆ ಅಯ್ಯೋ ಸಾಕಪ್ಪ ಸಾವಾಸ ಅಂತ ಹೊರಟೋಗಿದ್ದೀವಿ ಅಂತ ಹೇಳ್ತಿದ್ದ. ಹಾಗೆ ತುಂಬಾ ಒಂದು ಎಲ್ಲರನ್ನ ಸಂಘಟನಾ ಚತುರ ಲೋಹಿತ್. ನಮಗೆ ಅವರ ಸಂಘಟನೆ ನೋಡಿದಾಗ ಮೇಲೆ ಫೋಟೋ ನೋಡಿದ್ವಿ, ಒಂದು ಅವರು ರಾಜನಾಥ್ ಸಿಂಗ್ ಜೊತೆಗೆ ಇರುವಂತ ಒಂದು ಅವಕಾಶವನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಒಂದು ಜಿಲ್ಲಾ ಮಟ್ಟದಲ್ಲಿ ಅವರು ಎಷ್ಟು ಸೇವೆಯನ್ನ ಮಾಡಿದ್ದಾರೆ ಆ ಪಕ್ಷಕ್ಕೋಸ್ಕರ ಅನ್ನುವಂಥದ್ದು, ಸಂಘಟನೆಗೆ ಎಷ್ಟು ಮಟ್ಟಿಗೆ ಅಂತಕ್ಕಂಥದ್ದು. ಇದೇ ಸಂಘಟನೆ ಅವರ ಮುಂದೆ ಬರೀ ಕಲೆಯಷ್ಟಲ್ಲ, ರಾಜಕೀಯವಾಗಿ ಅವರು ದೈತ್ಯ ವ್ಯಕ್ತಿಯಾಗಿ ಬೆಳೆಯುವಂತ ಅವಕಾಶ ಇದೆ. ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ಲೋಹಿತ್ ಅವರೇ. ನಮ್ಮಿಂದ ಏನೇನು ಮಾಡ್ಬೋದು ನಮ್ಮ ಕೈಲಾದ ನಾವು ಮಾಡ್ತೇವೆ. ನೀವು ಈ ರಾಜಕೀಯ ರಂಗದಲ್ಲಿ ಇನ್ನು ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥ ನಮ್ಮೆಲ್ಲರ ಆಸೆ ಇದೆ ಅಂತಕ್ಕಂಥದ್ದು. ಹಾಗೆ ನಿಮ್ಮ ತಂದೆಯವರು ನಿಮಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಅವರು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅಪ್ಪ ಮಗ ಇಬ್ರು ಒಂದೇ ಹಾರ್ಮೋನಿಯಂಗೆ ಅವರು ಕೂತ್ಕೊಂಡು ಅಪ್ಪ ಹೇಳೋದ್ಮೇಲೆ ಮಗ ಹೇಳೋದು, ಮಗ ಹೇಳೋದು ಅಪ್ಪ ಹೇಳೋದು ಎಲ್ಲೂ ನಾನು ನೋಡೇ ಇಲ್ಲ.